ಡಿ ದೇವರಾಜು ಅರಸ್ ರವರ ಆಡಳಿತಾವಧಿಯನ್ನು ಸುವರ್ಣಯುಗ ಎಂದು ಕರೆಯಬಹುದಾಗಿದೆ ಎಂದು ಪೃಥ್ವಿರಾಜ್ ಹಾಲಹಳ್ಳಿ ಅವರು ತಿಳಿಸಿದರು. ನಂಜನಗೂಡು ತಾಲೂಕು ಆಡಳಿತ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವತಿಯಿಂದ ತಾಲೂಕು ಕಚೇರಿ ಭವನ ಮುಂಭಾಗ ಹಿಂದುಳಿದ ವರ್ಗಗಳ ಆಶಾಕಿರಣ ಮೌನ ಕ್ರಾಂತಿ ಹರಿಕಾರಿ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ್ ಅರಸ್ ರವರ 111ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಅವರು, ದೇವರಾಜ್ ಅರಸರವರು ಶತಮಾನಗಳಿಂದಲೇ ನೆನಪಿನಲ್ಲಿ ಉಳಿಯುವಂತಹ ಧೀಮಂತ ವ್ಯಕ್ತಿಯಾಗಿದ್ದಾರೆ. ಬಹುಮುಖ್ಯವಾಗಿ ಕರ್ನಾಟಕದಲ್ಲಿ ಉಳುವವನೇ ಭೂ ಒಡೆಯ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು 21 ಹೆಕ್ಟೇರ್ ಜಮೀನುಗಳನ್ನು ಬಡವರಿಗೆ ಹಂಚಿದ ಮಹಾನ್ ವ್ಯಕ್ತಿ. ಮಲ ಹೊರುವ ಪದ್ಧತಿಯನ್ನು ನಿಷೇಧ ಮಾಡಿದರು, ಜೀತ ಪದ್ಧತಿಯನ್ನು ಮುಕ್ತ ಮಾಡಿದರು, ಬಡವರ ಸಾಲ ಮನ್ನಾ ಮಾಡಿದರು, ಬಡ ಜನರ ಮನೆಗೆ ವಿದ್ಯುತ್ ದೀಪ ವ್ಯವಸ್ಥೆ ಕಲ್ಪಿಸಿದರು. ಬಹುಮುಖ್ಯವಾಗಿ ಹಿಂದುಳಿದ ವರ್ಗ ಜನರು, ಬಡವರು, ದಲಿತರ ಅಭಿವೃದ್ಧಿಗೆ ಶ್ರಮಿಸಿದರು. ವಿದ್ಯಾರ್ಥಿಗಳ ಅನುಕೂಲವಾಗಲೆಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ ಪ್ರಾರಂಭಿಸಿದರು. ರಾಜಕೀಯವಾಗಿ ಅನೇಕ ಮುಖಂಡರುಗಳನ್ನು ಮುಂದೆ ತಂದು ಒಟ್ಟಾರೆ ಅವಳ ಆಡಳಿತ ಸರ್ವ ಜನರಿಗೂ ಅನುಕೂಲ ಮಾಡಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸ್ಮಿತಾರಾಮ್, ಮೃಗಾಲಯದ ಪದಾಧಿಕಾರಿ ಅಧ್ಯಕ್ಷರಾದ ಹಾಡ್ಯ ರಂಗಸ್ವಾಮಿ, ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷರಾದ ಮಾರುತಿ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಧಿಕಾರಿ ಸುಕನ್ಯಾ, ನಗರಸಭೆಯ ಆಯುಕ್ತ ಬಸವರಾಜ್ ಅರಸು, ಸಂಘದ ಅಧ್ಯಕ್ಷರಾದ ಪ್ರಕಾಶ್ ರಾಜ್ ಅವರು ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳು, ಮುಖಂಡರು ಹಾಜರಿದ್ದರು. ದೇವರಾಜ್ ಅರಸು ಅವರ ಕನಸನ್ನು ಬಿತ್ತೆ ಹೋದರೆ, ಲ್ಯಾಂಡ್ ಡಿಫಾಲ್ಟ್ ಮಾಡ್ತಾ ಇದ್ರೆ ಈ ರಾಜ್ಯದಲ್ಲಿ 21 ಲಕ್ಷ ಹೆಕ್ಟೇರ್ ಅನ್ನು ಕೊಟ್ಟಿರ್ತಾರೆ. 14 ಲಕ್ಷ ಹೆಚ್ಚು ಜನಕ್ಕೆ ಅನುಕೂಲ ಆಗಿದೆ ಅಂದ್ರೆ 14 ಲಕ್ಷ ಚೋಮ ಅಂತಕ್ಕಂಥ ವಿಚಾರವನ್ನು ಅವರು ಅಳಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಯಾಕಂದ್ರೆ ಕನಸುಗಳನ್ನ ಕಾಣೋದು ಬೇರೆ, ಅದು ನನಸು ಮಾಡೋದು ಬೇರೆ ಅಂತ. ಹೀಗೆ ಪರಿಕಲ್ಪನೆ ನೋಡಿದಾಗ ಸ್ವಾತಂತ್ರ್ಯ ನಂತರ 50-51 ಚುನಾವಣೆಗಳಾಗತ್ತೆ. ಚುನಾವಣೆ ಗೆಲ್ತಾರೆ. ಸತತವಾಗಿ 6 ಬಾರಿ ಹುಣಸೂರಿನ ಕ್ಷೇತ್ರದಿಂದ ಅವರು ಗೆಲ್ತಾರೆ. 62ರಲ್ಲಿ ಅವರು ಮತ್ತೆ ಎಸ್ ನಿಜಲಿಂಗಪ್ಪ ಅವರ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆದ ನಂತರ ಸಚಿವ ಸಂಪುಟದಲ್ಲಿ ಮಂತ್ರಿ ಆದಾಗ ಅನೇಕ ಕೆಲಸಗಳು, ಅನೇಕ ಪೋರ್ಟ್ಫೋಲಿಯೋಗಳಲ್ಲಿ ಕೆಲಸ ಮಾಡ್ತಾ ಬರ್ತಾರೆ. 72ರಲ್ಲಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ನಿಮ್ಗೆ ಗೊತ್ತಿರಬೇಕು, 73 ನವೆಂಬರ್ನಲ್ಲಿ ಈ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ. ಹಲವಾರು ವಿರೋಧಗಳ ನಡುವೆಯೂ ನಾಮಕರಣ ಮಾಡ್ತಾರೆ. ಯಾಕಂದ್ರೆ ಮೈಸೂರು ರಾಜ್ಯ ಇತ್ತು. ಎಸ್ ನಿಜಲಿಂಗಪ್ಪನವರ ನಂತರ ಬಂದಂತ ದೇವರಾಜ ಅರಸೂರವರ ವಿಚಾರ ನೋಡಿದಾಗ, ಯಾಕಂದ್ರೆ ತಾವು ಕೂಡ ಹಳೆಯ ಮೈಸೂರು ಭಾಗದಿಂದ ಸುಮಾರು ಜನಕ್ಕೆ ವಿರೋಧ ಇರುತ್ತೆ. ಮೈಸೂರು ರಾಜ್ಯ ತೆಗಿಬೇಡ್ರಿ, ಚೆನ್ನಾಗಿದೆ ಮೈಸೂರು ಅಂತ. ಜನ ಇಷ್ಟಪಡ್ತಾ ಇದ್ದಾರೆ ಕರ್ನಾಟಕ ಅಂತ ಹೇಳಿದಾಗ ಜನಕ್ಕೋಸ್ಕರ ನಾವು ಅಷ್ಟು ಮಾಡೋಕ್ಕಾಗಲ್ವಾ ಅಂತ ಹೇಳಿ ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ ದೇವರಾಜ್ ಅರಸೂರವರು 73ರಲ್ಲಿ. 72ರಿಂದ 77ರವರೆಗೆ 5 ವರ್ಷಗಳು ಲೈಕ್ ದ ಗೋಲ್ಡನ್ ಏಜ್ ಆಫ್ ಕರ್ನಾಟಕ ಹಿಸ್ಟ್ರಿ, ದ ಹಿಸ್ಟ್ರಿ ಆಫ್ ಪೊಲಿಟಿಕಲ್. ಕರ್ನಾಟಕದ ರಾಜಕಾರಣ ಇತಿಹಾಸದಲ್ಲಿ ಇವತ್ತೇನಾದ್ರು ಒಂದು ಎರಾ ಅಂತ ಇದ್ರೆ ಅರಸೂರವರ ಸ್ಮರಣೆ ಅಂತ ಮಾಡ್ತಾ ಇರ್ಬೇಕಾದ್ರೆ ದಿಸ್ ಇಸ್ ಅರಸು ಮಾಡೆಲ್ ಅಂತ ಹೇಳಿದ್ವಿ ಈಗಲೂ ಕೂಡ. ಹಾಗಾಗಿ ಇಲ್ಲಿ ವ್ಯಕ್ತಿಗಿಂತ ಕೆಲಸ ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ತಟಸ್ಥ ಪವರ್ ಶಕ್ತಿ ಅದು. ಹಾಗಾಗಿ ಆ ವಿಚಾರಗಳನ್ನು ನೋಡಿದಾಗ ಈ 5